ಸಂದರ್ಭದಲ್ಲಿ ಒಬ್ಬರು ಟೀಚರ್ ಇದ್ದರು. ಕ್ಲಾಸ್ ಶುರು ಮಾಡಿದ ಅಷ್ಟು ದಿನಗಳ ಅವರು ಪ್ರೈವೇಟ್ ಗೌರ್ಮೆಂಟ್ ಜಾಬ್ಗೆ ಗೆಸ್ಟ್ ಲೆಕ್ಚರ್ ಆಗಿ ಬರ್ತಿದ್ರು. ಅವರು ಟೀಚಿಂಗ್ ಮಾಡೋ ಫೀಲ್ಡಲ್ಲಿ ಶುರು ಮಾಡಿದಾಗ ಅಷ್ಟು ದಿನಗಳಲ್ಲಿ ಬಿಸಿಲಿನಲ್ಲಿ ಒಂದೇ ಒಂದು ದಿನ ಛತ್ರಿ ಮರೆತು ಬಂದಿದ್ದು ನೋಡೇ ಇಲ್ಲ. ಅಷ್ಟು ಅವ್ರು ಕೇರ್ ತಗೊಳ್ಳೋರು. ಒಂದೇ ಒಂದು ದಿನ ಮ್ಯಾಚಿಂಗ್ ಡ್ರೆಸ್ ಇರಲಾರ್ದೆ ಕಾಲೇಜ್ಗೆ ಬಂದವರಲ್ಲ ಅವರು. ಅಷ್ಟು ಅವರು ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟಿತ್ತು. ಅವ್ರು ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬರ್ತಿದ್ರು. ಅಷ್ಟು ಸೌಂದರ್ಯದ ಮೇಲೆ ಅಷ್ಟೊಂದು ಪ್ರಜ್ಞೆ ಇತ್ತು ಅವ್ರಿಗೆ. ಅವ್ರ ಆ್ಯಟಿಟ್ಯೂಡು ಕೂಡ ಅಷ್ಟೇ, ತಾವು ಮಾಡೋ ಕೆಲಸನ ಪರ್ಫೆಕ್ಟಾಗಿ ಮಾಡ್ತಿದ್ರು. ಎಂಥ ಐಷಾರಾಮಿ ಜೀವನ ಬದುಕ್ತಾರಪ್ಪ ಅಂತ ಅನ್ನಿಸ್ಬಿಡ್ಬೋದಾಗಿತ್ತು. ಅವ್ರಿಗೇನು ಕಮ್ಮಿ ಇರಲಿಲ್ಲ. ಇವನ್ ಈಗಲೂ ಕೂಡ ಅವ್ರಿಗೇನು ಕಮ್ಮಿ ಇಲ್ಲ. ತಮ್ಮ ಇಡೀ ಜೀವನದಲ್ಲಿ ಒಂದೇ ಒಂದು ಕಷ್ಟನ ಬಹುಶಃ ಅನುಭವಿಸಿದ್ದನ್ನು ನಾವು ನೋಡಿರ್ಲಿಕ್ಕಿಲ್ಲ. ಆಗಿನ ಕಾಲದ ಆಗಿನ ಪರಿಸ್ಥಿತಿಯ ಮಹಿಳೆ ಅವರು. ಆದರೆ ಈಗ ಬಿಲೀವ್ ಮೀ, ಯಾರು ಕಾಲೇಜಿಗೆ ಛತ್ರಿ ಹಿಡ್ಕೊಳ್ಳದೆ ಬರ್ತಾ ಇರಲಿಲ್ವೋ ಅವರು ಇವತ್ತು ಯಾವ ಬಿಸಿಲು ಮಳೆ ಚಳಿಯನ್ನು ಲೆಕ್ಕಿಸದೆ ಜನರ ಮಧ್ಯೆ ಬರೀತಿದ್ದಾರೆ. ಯಾವ ಸ್ಟೂಡೆಂಟ್ಗೆ ಯಾವ ರೀತಿ ದಾರಿ ತರಬೇಕು ಅನ್ನೋದು ಎಟಿಟ್ಯೂಡ್ ಅವ್ರಿಗಿತ್ತಲ್ಲ, ಈಗಲೂ ಕೂಡ ಅದೇ ಎಟಿಟ್ಯೂಡ್ ಸೋಷಿಯಲ್ ಮೇಲಿದೆ. ಈ ಸಮಾಜವನ್ನು ದಾರಿ ತರಬೇಕು ಅನ್ನೋದು ಅವರ ಎಟಿಟ್ಯೂಡ್ ಈಗಲೂ ಅದೇ ಇದೆ. ಯಾವ ಕಷ್ಟ ಕೂಟಲೆಗಳ ಅಷ್ಟು ಹೇಳಿಕೊಳ್ಳುವಂಥ ಕಷ್ಟ ಕೂಟಲೆಗಳನ್ನು ಎದುರಿಸ್ತಿದ್ದರು, ಈಗ ಯಾವ ಕಷ್ಟ ಬಂದರೂ ಕೂಡ ಎದುರಿಸ್ತೀನಿ ಅನ್ನೋ ಧೈರ್ಯದಲ್ಲಿ ಅವರಲ್ಲಿದೆ. ಒಬ್ಬ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಆದರೆ ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ನಾನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನಮಗೆಲ್ಲ ಅವರು ಇನ್ಸ್ಪಿರೇಷನ್. ನಾನು ಬೇರೆ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸುರಪುರದಲ್ಲೇ ಹುಟ್ಟಿ, ಸುರಪುರದಲ್ಲೇ ಬೆಳೆದು, ಸುರಪುರದಲ್ಲೇ ಅವರ ವೃತ್ತಿ ಜೀವನವನ್ನು ಆರಂಭಿಸಿ, ತಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸಿ, ರಾಯಚೂರಿನ ಪ್ರತಿಷ್ಠಿತ ರಾಜಕೀಯ ಮನೆತನಕ್ಕೆ ಸೊಸೆಯಾಗಿ ಹೋಗ್ತಾರೆ. ಆಗಿನ ಸುರಪುರದಲ್ಲಿ ರೂಪಾ ನಾಯಕ್ ಅವರು ಈಗ ರಾಯಚೂರಿನ ಸೊಸೆಯಾಗಿ ರೂಪಾ ಶ್ರೀನಿವಾಸ್ ನಾಯಕ್ ಅವರಾಗಿದ್ದಾರೆ. ಸ್ವತಃ ಕುಟುಂಬದ ಹಿನ್ನೆಲೆ ರಾಜಕೀಯವಾಗಿ ಇದ್ದರೂ ಕೂಡ